ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ಸೊಪ್ಪಿನ ಖಾರ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ಪಾಲಕ್ ಸೊಪ್ಪಿನ ಖಾರ ರೊಟ್ಟಿ, ಚಪಾತಿ, ದೋಸೆಗೆಲ್ಲ ತುಂಬ ಚೆನ್ನಾಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 2 ಕಟ್ ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಸೊಪ್ಪನ್ನು 2 ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಇವಾಗ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯ 1/4 ಭಾಗದಷ್ಟು ನೀರನ್ನು ಹಾಕಿ ಕುದಿಯಲಿಕ್ಕೆ ಇಟ್ಟಿದ್ದೀನಿ. ನಾವೀಗ ತೊಳ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕೊಳ್ಳೋಣ. ಇವಾಗ ನಾನು ಪ್ಲೇಟ್ನ ಮುಚ್ಚಿ ಹೈ ಫ್ಲೇಮ್ನಲ್ಲಿ 5 to 8 ಮಿನಿಟ್ಸ್ ಸೊಪ್ಪನ್ನು ಬೇಯಿಸ್ಕೊತಿದ್ದೀನಿ. ಇವಾಗ 5 ಮಿನಿಟ್ಸ್ ಆಗಿದೆ. ನಾನು ಸ್ಟವ್ನ ಆಫ್ ಮಾಡ್ಕೊತಿದ್ದೀನಿ. ಇವಾಗ ನೀವು ನೋಡ್ಬೋದು ಸೊಪ್ಪು ಬಂದಿದೆ. ಇಷ್ಟು ಬಂದಿದ್ರೆ ಸಾಕು. ಇವಾಗ ನಾನು ಒಂದು ಜರಡಿ ಇರುವಂಥ ಪಾತ್ರೆ ತಗೊಂಡಿದ್ದೀನಿ. ಇದರಲ್ಲಿ ಸೊಪ್ಪನ್ನು ಮತ್ತು ನೀರನ್ನು ಹಾಕಿ ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದಾಗಿದೆ. ಈ ನೀರನ್ನು ನಾವು ರುಬ್ಬೋದಕ್ಕೆ ಯೂಸ್ ಮಾಡ್ಬೋದು. ಸೊಪ್ಪು ಬಿಸಿ ಇರೋದ್ರಿಂದ ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ರುಬ್ಕೊಳ್ಳೋಣ. ಇವಾಗ ಸೊಪ್ಪು ತಣ್ಣಗಾಗಿದೆ. ನಾನಿವಾಗ ಖಾರವನ್ನು ರೆಡಿ ಮಾಡ್ಕೊತಿದ್ದೀನಿ. ಬನ್ನಿ ಖಾರವನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಜಾರ್ನ ತೊಗೊತಿದ್ದೀನಿ. ಜಾರಿಗೆ 2 ಲವಂಗ, 1 ಇಂಚಿನಷ್ಟು ಚಕ್ಕೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ 2 ಎಸಳು, ಶುಂಠಿ 2 ಇಂಚಿನಷ್ಟು, ಬೆಂದಿರುವಂಥ ಪಾಲಕ್ ಸೊಪ್ಪು, 1 ಟೊಮೆಟೊ, ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಗೂ ಪಾಲಕ್ ಸೊಪ್ಪನ್ನ ಬೇಯಿಸಿದಂಥ ನೀರನ್ನು ನಾನು ಸ್ವಲ್ಪ ನೀರನ್ನು ಹಾಕಿ ಜಾರಿಗೆ ಹಾಕಿ ರುಬ್ಕೊತಿದ್ದೀನಿ. ಈ ರೀತಿಯಾಗಿ ನೈಸ್ ಪೇಸ್ಟಾಗಿ ರುಬ್ಕೋಬೇಕು. ರುಬ್ಬಿರುವಂಥ ಖಾರನ ಸೈಡ್ಗೆ ತಿಟ್ಕೊಳ್ಳೋಣ. ಇವಾಗ ಈ ಖಾರಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ನಾನು ಇಲ್ಲಿ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ದೊಡ್ಡದಾಗಿ ಹೆಚ್ಚಿರೋದು 2, ಟೊಮೆಟೊ 1 ಸಣ್ಣದಾಗಿ ಹೆಚ್ಚಿರೋದು, ಬೆಳ್ಳುಳ್ಳಿ ಎಸಳು 6 ಇಂದ 8 ಸಣ್ಣದಾಗಿ ಹೆಚ್ಚಿರೋದು, ಶುಂಠಿ 2 ಇಂಚಿನಷ್ಟು ಸಣ್ಣದಾಗಿ ಹೆಚ್ಚಿರೋದು, ಸ್ವಲ್ಪ ಕರಿಬೇವು, ಸಾಸಿವೆ ಮತ್ತು ಸೂರ್ಯಕಾಂತಿ ಎಣ್ಣೆನ ತಗೊಂಡಿದ್ದೀನಿ. ಈಗ ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲಿಗೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಡ್ತಿದ್ದೀನಿ. ಈಗ ಎಣ್ಣೆ ಕಾದಿದೆ. ಕಾದಿರುವಂಥ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕೊತಿದ್ದೀನಿ. ಸಾಸಿವೆ ಕಾಳುಗಳು ಸಿಡಿದ ನಂತರ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. 2 to 3 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು. ಈಗ ಟೊಮೆಟೊ ಫ್ರೈ ಆಗಿದೆ. ನಾನು ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪಿನ ಖಾರನ ಹಾಕೋತಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು 5 ಮಿನಿಟ್ಸ್ ಪಾಲಕ್ ಸೊಪ್ಪಿನ ಖಾರನ ಬೇಯಿಸ್ಕೋಬೇಕು. ಇದರಿಂದ ಪಾಲಕ್ ಸೊಪ್ಪಿನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈಗ 5 ಮಿನಿಟ್ಸ್ ಆಗಿದೆ. ನಾನಿವಾಗ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಿಶ್ರಣವಾಗಿರುವಂತಹ ಪೌಡ್ರನ್ನ ಹಾಕ್ಕೊತಿದ್ದೀನಿ. ನೀವು ಸಪ್ರೇಟಾಗಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಕೂಡ ಹಾಕೋಬೋದು. ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಪೌಡ್ರನ್ನ ಚೆನ್ನಾಗಿ ಬರೆಸ್ಕೋಬೇಕು ಖಾರಕ್ಕೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ನಾನು ಇಲ್ಲಿ ಪನ್ನೀರ್ನ ಯೂಸ್ ಮಾಡಿಲ್ಲ. ನೀವು ಪನ್ನೀರ್ ಸಹ ಹಾಕೋಬೋದು. ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಮಾಡಿ ಪನ್ನೀರ್ ಹಾಕೋಬೋದು. ಗ್ಯಾಸ್ ಫ್ಲೇಮ್ನ ಕಡಿಮೆ ಉರಿಯಲ್ಲಿ ಇಟ್ಟು 5 ರಿಂದ 8 ನಿಮಿಷ ಪಾಲಕ್ ಸೊಪ್ಪಿನ ಖಾರವನ್ನು ಬೇಯಿಸ್ಕೋಬೇಕು. ಇವಾಗ 8 ಮಿನಿಟ್ಸ್ ಆಗಿದೆ. ಇವಾಗ ನೀವು ನೋಡ್ಬೋದು ಖಾರ ಬೆಂದಿದೆ. ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಿದ್ದೀನಿ. ನಾನು ಇಲ್ಲಿ ದೋಸೆಗೆ ಮಾಡಿದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡ್ಕೊ ತಿಳಿಸಿ. ಮತ್ತು ನೆಕ್ಸ್ಟ್ ರೆಸಿಪಿ ವಿಡಿಯೋದಕ್ಕೆ ಸಿಗ್ತೀನಿ. ಥ್ಯಾಂಕ್ ಯು.